ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ನೀಡಲ್ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 10 ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 ಚೈನ್ ಹಾಕ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ 1 2 3 ಚೈನ್ ಹಾಕಿಬಿಟ್ಟು ಇದು ಫುಲ್ ರಿಂಗ್ ಕವರ್ ಆಗಬೇಕು. ಸೊ ಎಲ್ಲ ಅದಕ್ಕೂ ಫುಲ್ ಡಬಲ್ ಕ್ರೋಶಾ ಹಾಕ್ಕೊತ ಹೋಗಿ. ಸೊ 1 2 ಸೇಮ್ ಹೀಗೆ ಹಾಕಿ 3 4 ಇದು ಫುಲ್ ಕವರ್ ಮಾಡಬೇಕು. ಓಕೆ, ಇನ್ನು 25 ಏನೋ ಆಗ್ತದೆ ಇದು ಫುಲ್ಲು. ಸೊ ನೋಡಿಬಿಟ್ಟು ಹಾಕಿ. ನೀವು ಫುಲ್ ಸೇಮ್ ಡಬಲ್ ಕ್ರೋಶನೇ ಪೂರ್ತಿನೂ ರಿಂಗ್ ಕವರ್ ಮಾಡಿ. ನೋಡಿ, ಇದು ಫುಲ್ ಕವರ್ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಚೈನಲ್ಲಿ ಬಂದು ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ರಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು 1 2 3 4 5 6 7 8 9 10 11 ನಾನಿಲ್ಲಿ 11 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ನನಗೆ ಈ ರಿಂಗಲ್ಲಿ ಬಂದುಬಿಟ್ಟು ಟೋಟಲ್ 25 ಹಾಕಿದ್ದೀನಿ ಇಲ್ಲಿ ರಿಂಗು ಡಬಲ್ ಕ್ರೋಶಾ. ನೆಕ್ಸ್ಟ್ ಇಲ್ಲಿಂದ ಇದು 11 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 2 3 4 5 6 7 8 9 ಇಲ್ಲ 9 ಇಲ್ಲ 10ಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಸಿಂಗಲ್ ಕ್ರೋಶಾ ಹಾಕ್ಬಿಟ್ಟು ಲಾಕ್ ಮಾಡಿ. ಮತ್ತು ಸೊ ಇಲ್ಲೂ 1 2 3 4 5 7 8 9 10 11. ಸೊ ನೆಕ್ಸ್ಟ್ ಇಲ್ಲಿ ಸಹ 1 2 3 4 5 6 7 8 9 ಆರ್ 10ಗೆ ನೋಡಿಬಿಟ್ಟು ಹಾಕ್ಕೊಡಿ. ಓಕೆ, 10ಗೆ ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡಿದ ಮೇಲೆ 1 2 3 ಚೈನ್ ಹಾಕಿಬಿಟ್ಟು ಹೀಗೆ ಟರ್ನ್ ಮಾಡಿಕೊಂಡು ಈ ಫುಲ್ ಇದರಲ್ಲಿ ನೀವು ಡಬಲ್ ಕ್ರೋಶಾ ಹಾಕ್ಕೊಡ್ತಾ ಬರಬೇಕು. ಓಕೆ, 2 3 4 5 ಇದೇ ರೀತಿ ನೀವು ಇದು ಫುಲ್ ಕವರ್ ಆಗಬೇಕು. ಸೊ ಒಂದು 20 ಹಾಕಿದ್ರೆ ಆಗ್ತದೆ. ನೀವು ತುಂಬ ಟೈಟ್ ಕೂಡ ಹಾಕಬಾರ್ದು, ಸ್ವಲ್ಪ ಫ್ರೀಯಾಗಿರೋ ಹಾಗೆ ನೋಡಿಬಿಟ್ಟು. ಇಷ್ಟೇ ಹಾಕಬೇಕಂತ ಏನಿಲ್ಲ, ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಓಕೆ, ನೋಡಿ ನಾನಿಲ್ಲಿ 18 ಹಾಕಿದ್ದೀನಿ. 18 ಅಥವಾ 20 ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಸಿಂಗಲ್ ಒಂದು ಚೈನ್ ಹಾಕಿ ಮತ್ತು ಇಲ್ಲಿ ಕೂಡ 18 ಹಾಕಬೇಕು. ಸೊ ನೀವು ಒಂದು ಸಾರಿ ನೀವು ಎಷ್ಟು ಹಾಕಿರ್ತೀರ ಮತ್ತೆ ಸಹ ಅದನ್ನಷ್ಟೇ ಹಾಕ್ಕೊಳ್ಳಿ, ಮತ್ತಿಲ್ಲ ಅಂದರೆ ವ್ಯತ್ಯಾಸ ಆಗ್ತದೆ. ಸೊ ಇಲ್ಲಿ ಕೂಡ 18 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ ಪೂರ್ತಿ. ನೋಡಿ, ಇಲ್ಲಿ ಸಹ 18 ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ಚೈನ್ ಹಾಕಿ ಇದು ಸ್ವಲ್ಪ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಈ ಚೈನಿಗೆ ಸಿಂಗಲ್ ಕ್ರೋಶಾ ಹಾಕುವಂತ ಬನ್ನಿ. 1
2 3 4 ಆ್ಯಂಡ್ 5 ಚೈನ್ ಸ್ಕಿಪ್ ಮಾಡಿಬಿಟ್ಟು ಓಕೆ ಇಲ್ಲಿಂದ ನೆಕ್ಸ್ಟ್ ಮತ್ತೆ 10 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 ಓಕೆ 11 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಈ ಮಿಡಲ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಾವಾಗಲೇ ಸಿಂಗಲ್ ಚೈನ್ ಹಾಕಿದ್ವಲ್ಲ, ಇಲ್ಲಿ ಬಂದು ಲಾಕ್ ಮಾಡಿ ಓಕೆ ಮತ್ತು ಇಲ್ಲಿಂದ 11 ಚೈನ್ ಹಾಕ್ಕೊಳ್ಳಿ. 2 3 4 5 6 7 8 9 10 11. ಸೊ ಇಲ್ಲಿ ಸಹ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೈನ್ ಸ್ಕಿಪ್ ಮಾಡಿದ್ರಿ, ಸೊ ಇಲ್ಲಿ ಸಹ ನೋಡ್ಕೊಳ್ಳಿ. 1 2 3 4 5 ಚೈನ್ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಸಹ 5 ಚೈನ್ ಸ್ಕಿಪ್ ಮಾಡಿ 6ನೇ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ನೋಡಿ, ಇದು ಎರಡು ಸಹ ಫಿಲ್ಲಿಂಗ್ ಆಗಬೇಕು ಇವಾಗ. ಸೊ ಮತ್ತೆ ಇಲ್ಲಿ 1 2 3 ಚೈನ್ ಹಾಕಿ ಟರ್ನ್ ಮಾಡ್ಕೊಂಬಿಟ್ಟು ಇಲ್ಲಿ ಸಹ ಫುಲ್ಲು ಡಬಲ್ ಕ್ರೋಶ ಹಾಕಬೇಕು. ಓಕೆ, ಅಲ್ಲಿ ಇವಾಗ ಎರಡನೇ ಸ್ಟೆಪ್ಪಲ್ಲಿ 18 ಹಾಕಿದ್ದೀರಲ್ವ, ಸೊ ಇಲ್ಲೂ ಅಷ್ಟೇ 2 3 4. ಸೊ ಇದು ಫುಲ್ ಕವರ್ ಆಗಬೇಕು ನೋಡಿ. ಇಲ್ಲಿ ಸಹ ನಾನು 18 ಹಾಕಿದ್ದೀನಿ. 18 ಹಾಕಿಬಿಟ್ಟು ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿಬಿಟ್ಟು ಮತ್ತೆ ಈ ಸೈಡಲ್ಲಿ ಕಂಪ್ಲೀಟ್ ಮಾಡಬೇಕು. ಈ ಕಡೆಯೂ ಸಹ 18 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ ನೋಡಿ, ಈ ಕಡೆಯೂ 18 ಆಯಿತು, ಡಬಲ್ ಕ್ರೋಶ ಫಿನಿಶ್ ಆಯಿತು. ಸೊ ಇಷ್ಟೇ ಸಿಂಪಲ್ ಇದೆ. ಸೊ ಇನ್ನೊಂದು ಸ್ಟೆಪ್ ಬೇಕಾದರೂ ಕೂಡ ನೀವು ಇಲ್ಲಿ ಹೇಗೆ ಮಾಡಿದ್ರಿ, ಸೊ ಇಲ್ಲೂ ಹಾಗೆ ಇಲ್ಲಿ 5 ಚೈನ್ ಸ್ಕಿಪ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕೂಡ ಮಾಡ್ಬೋದು. ಓಕೆ, ಸೊ ಹೀಗೆ ಬರ್ತದೆ. ಸೊ ಇದನ್ನು ನೋಡಿ, ಇದನ್ನು ಇಲ್ಲಿ ಬಂದುಬಿಟ್ಟು ಈ ಕಡೆ ಹೀಗೆ ತೊಗೊಂಡು ಇಲ್ಲಿ ಹೀಗೆ ಥ್ರೆಡ್ ತೊಗೊಂಡು ಹೀಗೆ ಲಾಕ್ ಮಾಡಿಕೊಂಡು 1 2 3 ಚೈನ್ ಹಾಕಿಬಿಟ್ಟು ಸೊ ಇಲ್ಲಿ ಥ್ರೆಡ್ ಕಟ್ ಮಾಡಿಬಿಟ್ಟು ಇದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೋಬೇಕು ಥ್ರೆಡ್. ಓಕೆ, ಸೊ ನಾನು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಇದನ್ನೆಲ್ಲದನ್ನು ಲಾಕ್ ಮಾಡಿದ್ದೀನಿ ನಾನು, ಬಟ್ ಇದು ಥ್ರೆಡ್ ಬರುತ್ತಲ್ಲ, ಇದನ್ನು ಬ್ಯಾಕ್ ಸೈಡ್ ಮಾಡಿ ಹೀಗೆ ಮಾಡಿಬಿಟ್ಟು ಇದು ನೀಟಾಗಿ ಗಮ್ ಮಾಡಿ. ಓಕೆ ನೋಡಿ, ಇದು ಎಲ್ಲ ಜಾಯಿಂಟ್ ಮಾಡಿದ್ಮೇಲೆ ಹೀಗೆ ಬರ್ತದೆ ಆಯಿತಾ. ನಾನಿಲ್ಲಿ 4 ಫ್ಲವರ್ ರೆಡಿ ಮಾಡಿದ್ದೀನಿ. ಸೊ ಇದು ಜಾಯಿಂಟ್ ಕೂಡ ಮಾಡಿದ್ದೀನಿ. ಇದಕ್ಕಿವಾಗ ಇಲ್ಲಿ ಮೇಲ್ಗಡೆ ಲೀಫ್ ಮಾಡಬೇಕು, ಲೀಫ್ ಡಿಸೈನು. ಸೊ ಅದಕ್ಕೆ ನಾನಿಲ್ಲಿ ಗ್ರೀನ್ ಕಲರ್ ಪೈಪ್ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಸೊ ಇದನ್ನು ಸಹ ಹಾಗೆ ಮಾಮೂಲಿ ಫಸ್ಟು ಚೈನ್ ಸ್ಟಿಚ್ ಹಾಕೋಬೇಕು. ಓಕೆ, ನೀವು ಕ್ಯಾಲ್ಕುಲೇಷನ್ ಹೀಗೆ ಹಾಕ್ಕೊಳ್ಳಿ. ನೀವು ಎಷ್ಟೇ ಫ್ಲವರ್ ರೆಡಿ ಮಾಡ್ಕೊಳ್ಳಿ, 1 ಫ್ಲವರ್ಗೆ 2 ಲೀಫ್ ಸೇರಿಬಿಟ್ಟು 21 ಬೇಕಾಗ್ತದೆ. ಸೊ ಇಲ್ಲಿ 4 ಸೇರಿ ಇಲ್ಲಿ ಮತ್ತು ಮಿಡ್ಲಲ್ಲಿ ಒಂದೊಂದು ಚೈನ್ ಎಕ್ಸ್ಟ್ರಾ ಬೇಕಾಗತ್ತೆ ನನಗೆ. ಸೊ ಹಾಗಾಗಿ ಟೋಟಲು 87 ನನಗೆ ಬೇಕಾಗತ್ತೆ ಇಲ್ಲಿ. ಸೊ ನೀವು ಅದೇ ರೀತಿ ಲೆಂತ್ ಎಷ್ಟಿದೆ, ಎಷ್ಟು ಫ್ಲವರ್ ಹಾಕಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ 21 ಚೈನ್ ಬೇಕಾಗ್ತದೆ ನನಗೆ ಲೀಫ್ ರೆಡಿ ಮಾಡಲಿಕ್ಕೆ. ಸೊ ಇಲ್ಲಿ ಒಂದು ಜಾಯಿಂಟಿಗೆ ಎಕ್ಸ್ಟ್ರಾ ಸೇರಿಬಿಟ್ಟು ಒಂದು ಎಕ್ಸ್ಟ್ರಾ. ಓಕೆ, ಸೊ ಇಲ್ಲಿ ನಾನು 87 ಚೈನ್ ಹಾಕೋತೀನಿ ನೋಡಿ. 1 2 3 4 5 ಹೀಗೆ ಟೋಟಲು 87 ಹಾಕೋತೀನಿ. ಓಕೆ ನೋಡಿ, ಸಾರಿ, ನಾನು 87 ಅಲ್ಲ 88 ಹಾಕ್ಕೊಂಡಿದ್ದೀನಿ. ಒಂದು ಜಾಸ್ತಿ ಬೇಕಾಗ್ತದೆ, ಯಾಕೆಂದರೆ ಇಲ್ಲಿ ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತೀವಲ್ವ.
ಸೊ ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಂದ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ 88 ಹಾಕ್ಕೊಂಡಿದ್ದೀನಿ. ಓಕೆ, ನೀವು ಸಹ ಹಾಗೆ ಮಾಡ್ಕೊಳ್ಳಿ. ನಿಮಗೆ ಇದ್ರನ್ನ ಎಷ್ಟು ಫ್ಲವರ್ ಮಾಡಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಇಲ್ಲಿ ನೋಡಿ ಈ ಚೈನ್ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕೊಳ್ಳಿ. ಓಕೆ, ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ ಅಂದರೆ ಕ್ರೋಶದ ಮೇಲೆ ಥ್ರೆಡ್ ತೊಗೊಂಡು ಈ 3 ಚೈನಲ್ಲಿ ಈ 3 ಲೈನ್ ಇದೆಯಲ್ಲ ಥ್ರೆಡ್ಡು, ಇದರಲ್ಲಿ ಥ್ರೆಡ್ ಹೊರಗೆ ತೊಗೊಳೋದು ಹಾಫ್ ಡಬಲ್ ಕ್ರೋಶ. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶ 2 ಟೈಮ್ಸ್ ಮಾಡಬೇಕಾಗತ್ತೆ. ಓಕೆ, 1 2 ಸ್ಟೆಪ್ ಆಯಿತು. ನೆಕ್ಸ್ಟು 4 ಡಬಲ್ ಕ್ರೋಶ ಹಾಕಬೇಕು. 1 2 3 4. ಓಕೆ, ನೋಡಿ 4 ಆದಮೇಲೆ ಮತ್ತೆ ಇಲ್ಲಿ ಹಾಕಿದ್ವಲ್ಲ, ಸೊ 2 ಹಾಫ್ ಡಬಲ್ ಕ್ರೋಶ. 1 2. ಓಕೆ, 2 ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ವಲ್ಲ, ಒಂದು ಸಿಂಗಲ್ ಕ್ರೋಶ. ಓಕೆ, ಇಲ್ಲಿಗೆ ಒಂದು ಸೈಡು ಅಂದರೆ ಇಲ್ಲಿಂದ ಇಲ್ಲಿಗೆ 1 ಲೀಫ್ ಡಿಸೈನು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇನ್ನೊಂದು ಲೀಫ್ ರೆಡಿ ಮಾಡೋಕ್ಕೂ ಮುಂಚೆ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಡಿ. ಈ ಸಿಂಗಲ್ ಕ್ರೋಶ ಬಂದುಬಿಟ್ಟು ಇಲ್ಲಿ ಜಾಯಿಂಟ್ ಮಾಡಲಿಕ್ಕೆ. ಓಕೆ, ಇಲ್ಲಿಗೆ. ಸೊ ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಸ್ಟೆಪ್ಪೇ ಕಂಟಿನ್ಯೂ ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ 1 ಸಿಂಗಲ್ ಕ್ರೋಶ, ನೆಕ್ಸ್ಟು 2 ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟು 4 ಡಬಲ್ ಕ್ರೋಶ, 4, ಆಮೇಲೆ ಮತ್ತೆ 2 ಹಾಫ್ ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ. ಇಲ್ಲಿಗೆ 1 ಫ್ಲವರಿಂದು ಇನ್ನೂ ಸ್ಟೆಪ್ ಬರುತ್ತೆ ಅದು. ಸೊ ಇದು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ 2 ಲೀಫು ಕೂಡ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಇಲ್ಲಿ 10 ಇಲ್ಲಿ ಮಿಡಲಲ್ಲಿ ಒಂದು ಚೈನ್ ಸೇರಿ 11 ಚೈನ್ ಆಗುತ್ತೆ. ಓಕೆ, ಫುಲ್ ಡಿಸೈನು ಇಲ್ಲಿವರೆಗೂ ಪೂರ್ತಿ ಇದನ್ನೇ ರಿಪೀಟ್ ಮಾಡಬೇಕು. ಓಕೆ, ಇದು ಇಲ್ಲಿ ಕಂಪ್ಲೀಟ್ ಆದಮೇಲೆ ಸೊ ಈ ಪ್ಲೇಸಿಗೆ ಬರುತ್ತಲ್ಲ, ಈ ಪ್ಲೇಸಿಗೂ ಸಹ ಒಂದು ಸಿಂಗಲ್ ಕ್ರೋಶ ಹಾಕಿ, ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಇದೇ ಡಿಸೈನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಸಿಂಗಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ, ಆಮೇಲೆ 4 ಡಬಲ್ ಕ್ರೋಶ ಮತ್ತು 2 ಹಾಫ್ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಇದೇ ಸೇಮ್ ಇಲ್ಲಿ ಏನು ಮಾಡಿದ್ವಿ ಅದನ್ನೇ ಕಂಟಿನ್ಯೂ ಮಾಡಿ. ಓಕೆ, ನೋಡಿ ಕಂಪ್ಲೀಟ್ ಆಯಿತು. ಸೊ ಎಲ್ಲೂ ಕಡಿಮೆ ಆಗಿಲ್ಲ, ಸರಿ ಕರೆಕ್ಟಾಗಿ ಆಗಿದೆ ನೋಡಿ. ಓಕೆ, ಇದು ಮತ್ತೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಮತ್ತೆ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಸೇಮ್ ಸ್ಟೆಪ್ಪು ಇಲ್ಲೇನು ಹಾಕಿದ್ರಿ ಆವಾಗಲೇ, ಸೊ ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಹಾಫ್ ಡಬಲ್ ಕ್ರೋಶ 1 ಮತ್ತು ನೆಕ್ಸ್ಟ್ ಇನ್ನೊಂದು ಹಾಫ್ ಡಬಲ್ ಕ್ರೋಶ,
ಓಕೆ, ಮತ್ತು 4 ಡಬಲ್ ಕ್ರೋಶೆ. 1 2 3 ಮತ್ತು 4. ಓಕೆ, ಮತ್ತು 2 ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲಿ ಕೆಳಗಡೆ ಏನು ಹಾಕಿದ್ದೀರ ಅದೇ ಚೈನಿಗೆ ಇಲ್ಲಿ ಸಹ ಆಯ್ತು. ನೆಕ್ಸ್ಟು 1 ಸಿಂಗಲ್ ಕ್ರೋಶೆ. ಓಕೆ, ನೋಡಿ ಫುಲ್ ಕಂಪ್ಲೀಟ್ ಆಯಿತು, 1 ಬೀಟ್ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದಮೇಲೆ ಏನು ಮಾಡಬೇಕು ಅಂದರೆ ಇಲ್ಲಿ ಜಾಯಿಂಟ್ ಮಾಡಬೇಕು. ಓಕೆ, ಈ ಮಿಡಲ್ ಗ್ಯಾಪ್ ನೋಡಿ, ಇಲ್ಲಿ ಇಷ್ಟು ವರ್ಕ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಒಂದು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಅದು ಇಲ್ಲಿ ಮಿಡಲ್ ಲಾಕ್ ಆಗಬೇಕು. ನೋಡಿ, ಈ ಫ್ಲವರ್ ತೊಗೊಂಡು ಈ ಮಿಡಲ್ ಗ್ಯಾಪಲ್ಲಿ ನೀಡಲ್ ಹೀಗೆ ಹಾಕ್ಕೊಂಡು ಇಲ್ಲಿ ಈ ಥ್ರೆಡ್ ತೊಗೊಂಡು ಮೇಲೆ ತೊಗೊಂಡು ಜಸ್ಟ್ ಇದೆ ನೋಡಿ ಲಾಕ್ ಆಯಿತು. ಓಕೆ, ನೆಕ್ಸ್ಟ್ ಮತ್ತೆ ಮಾಮೂಲಿ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಸಿಂಗಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹಾಫ್ ಡಬಲ್ ಕ್ರೋಶ, ಟೂ ಸ್ಟೆಪ್ಪು, ಮತ್ತು ಡಬಲ್ ಕ್ರೋಶ, 4 ಡಬಲ್ ಕ್ರೋಶ. ಸೊ ಇದು ಎಲ್ಲೆಲ್ಲಿ ನಾವು ಕೆಳಗಡೆ ಚೈನ್ ಇದೆ ಅಲ್ಲಿಗೆ ಹಾಕಿದ್ರೆ ಆಯಿತು. ಓಕೆ, ಬರುತ್ತೆ. ಸೇಮ್ ಇಲ್ಲಿ ಹೇಗೆ ಮಾಡಿದ್ರೆ ಅದನ್ನೇ ಇಲ್ಲಿ ಕೆಳಗಡೆ ಏನು ಸ್ಟೆಪ್ ಹಾಕಿದ್ದೀರಿ ಇಲ್ಲಿ ಮೇಲೆ ಸಹ ಅದೇ ಸ್ಟೆಪ್ ಹಾಕಿ ಇಲ್ಲಿ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲಿ ಕೆಳಗಡೆ ಏನು ಸ್ಟೆಪ್ ಇದೆ ಅದೇ ರಿಪೀಟ್ ಮಾಡಿ. ಇಲ್ಲಿ ಬಂದ ಮೇಲೆ ಸೇಮ್ ಇಲ್ಲಿ ಹೇಗೆ ಲಾಕ್ ಮಾಡಿದ್ರಿ ಅಲ್ಲಿ ಲಾಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಫುಲ್ ಆದಮೇಲೆ ತೋರಿಸ್ತೇನೆ. ಓಕೆ, ನೋಡಿ ಫಿನಿಶ್ ಆಯಿತು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸೊ ನೋಡಿ ಫುಲ್ಲು ಅಟ್ಯಾಚ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ, ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಸೊ ರೆಡಿಮೇಡ್ ಲೇಸ್ ಹಚ್ಚಿದಾಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಬ್ಯಾಕ್ ಸೈಡಲ್ಲಿ ಹೀಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ. ಮ್ಯಾಚಿಂಗ್ ಥ್ರೆಡ್ಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ಚು ಹೇಗಿರಬೇಕು ಅಂದರೆ ಇಲ್ಲಿಗೂ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ, ಮತ್ತು ಈ ಮಿಡಲ್ ಪ್ಲೇಸ್ ಇದೆಯಲ್ಲ ಇಲ್ಲೂ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಸ್ವಲ್ಪ ಆಚೆಗೀಚೆಗಾಗುತ್ತೆ. ಹೀಗೆ ಹಾಗೆ ಹಾಕಿದ್ರೂ ಸಾಕಾಗ್ತದೆ. ಹೀಗೆ ಹಾಕಿದ್ರೆ ಇನ್ನೂ ನೀಟಾಗಿ ಸ್ಟಿಪ್ಪಾಗಿ ಕೂರ್ತದೆ, ಏನೂ ಡಿಫ್ರೆನ್ಸ್ ಅಂತ ಏನೂ ಅನಿಸಲ್ಲ. ಸೊ ತುಂಬ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ. ತುಂಬ ಈಸಿ ಇದೆ, ನೀವು ಹೀಗೆ ರೆಡಿ ಮಾಡಿಟ್ಕೊಂಡು ಅಟ್ಯಾಚ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು. ಪ್ಲೀಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಡಿಫ್ರೆಂಟಾಗಿರೋ ಡಿಸೈನ್ಸನ್ನು ತರೋಕ್ಕೆ ಟ್ರೈ ಮಾಡ್ತೇನೆ. ಮಾಮೂಲಿ ಡಿಸೈನ್ಗಿಂತ ಸ್ವಲ್ಪ ಸಪ್ರೇಟಾಗಿ ಡಿಫ್ರೆಂಟಾಗಿರೋದನ್ನು ವೀಡಿಯೋಸ್ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಇಂಪಾರ್ಟೆಂಟ್ ಆಗ್ತದೆ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.